ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಹೇಳಬೇಕಾಗಿದ್ದ ಸತ್ಯವನ್ನು ಇವತ್ತು ಲಾಯರ್ ಕೋರ್ಟ್ ಕಟಿಕಟೆಯಲ್ಲಿ ನಿಂತಿರ್ತಕ್ಕಂಥ ಕಾವೇರಿಗೆ ಕೆಡ್ಡ ತೋಡೋದ್ರ ಮುಖಾಂತರ ಕಾವೇರಿ ಬಣ್ಣವನ್ನು ಬಟಾಬೈಲ್ ಮಾಡಿದ್ದಾರೆ. ಕಾವೇರಿ ಬಣ್ಣ ಬಟಾಬೈಲ್ ಮಾಡ್ತಿದ್ದಾಗೆ ವೈಷ್ಣು ಸಿಡ್ತಿದ್ದಾರೆ. ಹಾಗಿದ್ರೆ ಆಗಿದ್ದೇನು, ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕಾವೇರಿ ಅನ್ಕೊಂಡಾಗೆ ಪಾಪ ಏನೂ ಕೂಡ ಆಗ್ತಾನೆ ಇಲ್ಲ. ಅನ್ಕೊಂಡಾಗ ಆಗಿದ್ದಿದ್ರೆ ಇವತ್ತು ಲಕ್ಷ್ಮಿ ತಿಥಿ ಆಗಬೇಕಿತ್ತು. ಅದನ್ನು ಬಿಟ್ಟು ಲಕ್ಷ್ಮಿ ಇನ್ನೆಲ್ಲೋ ಕೂತ್ಕೊಂಡು ರಣತಂತ್ರ ರಚಿಸಿ ಈ ಕಡೆ ಕಾವೇರಿ ವಿರುದ್ಧ ಮಹಾ ಸ್ಕೆಚ್ಚನ್ನೆಲ್ಲ ಮಾಡಿ ಆಕೆ ತನ್ನ ಚಕ್ರವ್ಯೂಹದಲ್ಲಿ ಕಾವೇರಿನ ಬಂದಿ ಮಾಡ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಕಾವೇರಿಯವರು ಲಕ್ಷ್ಮಿ ಚಕ್ರವ್ಯೂಹದಲ್ಲಿ ಬಂದಿಯಾಗಿದ್ದಾರೆ. ಇಲ್ಲಿ ಕಾವೇರಿ ತಾನು ಬಂದಿಯಾಗಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ತನ್ನ ಸೀಡಿನ ಕಿಚ್ಚಿನ ಜ್ವಾಲೆಯಲ್ಲಿ ದಗತೈಸಿ ಉರ್ತೋಗ್ಬಿಡಿದಾಳೆ ಲಕ್ಷ್ಮಿ. ಎಂದೂ ಕೂಡ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ಕೋತಿದ್ದಾರೆ. ಹಾಗಾದರೆ ಖಂಡಿತ ಲಕ್ಷ್ಮಿ ಬರೋಕ್ಕೆ ಸಾಧ್ಯ ಇಲ್ವಾ? ಆಕೆ ಆಲ್ರೆಡಿ ಕೋರ್ಟ್ ಕಟಕಟೆಯಲ್ಲೇ ಇದ್ದಾರೆ, ಕೋರ್ಟಿನಲ್ಲೇ ಇದ್ದಾರೆ. ಲಕ್ಷ್ಮಿ ಕೂಡ ಎಲ್ಲವನ್ನ ಕಣ್ಣಾರೆ ಕಾಣ್ತಿದ್ದಾರೆ, ಏನಾಗ್ತದೆ ಏನು ಅನ್ನೋದನ್ನು. ಜಸ್ಟ್ ಲಕ್ಷ್ಮಿಯ ಒಂದು ಖಡಕ್ ಎಂಟ್ರಿಗೆ ಮಾತ್ರ ಇಲ್ಲಿ ಎಲ್ಲವೂ ಕೂಡ ಕಾಯ್ತಿರೋದು ಅಂತಾನೆ ಹೇಳ್ಬೋದು. ಈ ಕಡೆ ಸುಪ್ರೀತಾಗೆ ತುಂಬ ಚೆನ್ನಾಗಿ ಗೊತ್ತಿದೆ ಲಕ್ಷ್ಮಿ ಬದುಕಿದ್ದಾಳೆ ಅಂತ, ಕೀರ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಲಕ್ಷ್ಮಿ ಬದುಕಿದ್ದಾಳೆ ಅಂತ. ಬಟ್ ಅವರ ಎಂಟ್ರಿ ಯಾವಾಗ ಆಗಬೇಕೋ ಆವಾಗಲೇ ಆಗತ್ತೆ. ಅಂದಿಂತ ಎಂಟ್ರಿ ಕೊಡೋದ್ರ ಮುಖಾಂತರ ಶಾಕ್ ಸಿಗತ್ತೆ ಅನ್ನೋದಲ್ಲ, ಅದ್ದೂರಿ ಎಂಟ್ರಿನೇ ಆಗತ್ತೆ ಲಕ್ಷ್ಮಿದು. ಅವರ ಎಂಟ್ರಿ ತುಂಬಾ ಮುಖ್ಯವಾಗಿರುತ್ತೆ ಕೂಡ. ಇದೆಲ್ಲದರ ನಡುವೆ ಕಾವೇರಿಯ ಕೋರ್ಟಿನ ಹೋರಾಟ ಕಾನೂನಿನ ಹೋರಾಟ ಶುರುವಾಗಿದೆ. ಆ ಕಾನೂನಿನ ಹೋರಾಟದಲ್ಲಿ ಸೌದಾಮಿನಿಯ ವಿರುದ್ಧವಾಗಿ ಪಾರ್ಥಸಾರಥಿಯವರು ಕೀರ್ತಿಯ ಪರ ಲಾಯರ್ ಆಗಿದ್ದಾರೆ. ಯಾವಾಗ ಸೌದಾಮಿನಿ ಕಾವೇರಿ ಪರ ನಿಂತರೂ ಆಗಲೇ ಗೊತ್ತಾಯಿತು ಸುಳ್ಳಿನ ಒಂದು ಯುದ್ಧದಲ್ಲಿ ಸಾರಥಿ ಆಗ್ಬಿಟ್ಟಿದ್ದಾರೆ ಸೌದಾಮಿನಿ ಅಂತ. ಹಾಗಾಗಿ ಕಾವೇರಿ ವಿರುದ್ಧ ಇರೋರು ಖಂಡಿತವಾಗ್ಲೂ ಸತ್ಯವಾಗೇ ಇರ್ತಾರೆ ಅನ್ನೋದು ಗೊತ್ತಿರೋದ್ರಿಂದನೇ ಪಾರ್ಥಸಾರಥಿಯವರು ಅವರೇ ಮುಂದೆ ಬಂದು ಕೀರ್ತಿ ಕೇಸ್ ತೊಗೊಂಡಿದ್ದಾರೆ. ಯಾವುದೋ ಫೇಮ್ಗೋ ನೇಮ್ಗೋ ದುಡ್ಡುಗೋ ಅಲ್ಲ, ಜಸ್ಟ್ ಸತ್ಯವನ್ನು ಗೆಲ್ಲಿಸ್ಬೇಕು ಅಂತ, ಸತ್ಯವೇ ಗೆಲ್ಲಬೇಕು ಅಂತ. ತದನಂತರ ಕೋರ್ಟಿನ ಒಂದು ಅಂಗಳದಲ್ಲಿ ಪಾರ್ಥಸಾರಥಿ ಸೌದಾಮಿನಿಯ ಭೇಟಿಯಾಗುತ್ತೆ. ಇವರಿಬ್ಬರ ನಡುವೆ ಆಲ್ರೆಡಿ ಸಾಕಷ್ಟು ರೀತಿಯ ಜುಗಲ್ಬಂದಿಗಳು ನಡೆದಿತ್ತು. ಈಗ ಮಗದೊಮ್ಮೆ ಕೀರ್ತಿ ಕಾವೇರಿಯ ಹೋರಾಟದಲ್ಲಿ ಇಬ್ಬರ ಮುಖಾಮುಖಿ ಆಗ್ತದೆ. ಸೌದಾಮಿನಿಯವ್ರನ್ನ ನೋಡಿದ್ದೆ ಸೀನಿಯರ್ ಮೋಸ್ಟ್ ಲಾಯರ್ ಅವರು. ಖಂಡಿತ ಮಗದೊಮ್ಮೆ ನಿಮ್ಮ ಮುಖಾಮುಖಿ ಅಂತ ಪಾರ್ಥಸಾರಥಿ ಹೇಳ್ತಿದ್ರೆ ಖಂಡಿತವಾಗ್ಲೂ ಈ ಕೇಸ್ನ ನಾನೇ ಗೆಲ್ಲೋದು. ಇವಾಗಲೇ ಹೇಳ್ತಿದ್ದಾನೆ ಬೆಚ್ಚು ನೆಕ್ಸ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ ಸೌದಾಮಿನಿ. ಇದನ್ನು ಕೇಳಿಸ್ಕೊಂಡಿದ್ದೆ ಈ ರೀತಿ ಇದ್ದಿದ್ರೆ ನಿಮ್ಮದೇ ಒಂದು ಸೌದಾಮಿನಿ ನಿಲಯದಲ್ಲಿ ಕೇಸ್ ನಡೆಸಬಹುದಿತ್ತಲ್ವ, ಕೋರ್ಟಿನ ಕಟಕಟೆ ತನಕ ಬರಬೇಕಾಗಿತ್ತ ನೀವು? ಹೌದು, ಇದು ನಿಮ್ಮ ಹೋರಾಟ ಅನ್ನೋಕ್ಕಿಂತ ಸತ್ಯ ಸುಳ್ಳಿನ ನಡುವಿನ ಹೋರಾಟ ಅಂತ ಹೇಳ್ಬೋದು. ಜೊತೆಗೆ ಸುಳ್ಳಿಗೆ ಮುಂದೆ ಸತ್ಯವೇ ಯಾವಾಗಲೂ ಗೆಲ್ಲತ್ತೆ, ನಾನೇ ಗೆಲ್ಲೋದು ಅಂತ ಕೂಡ ಹೇಳ್ಬೋದು. ಆದರೆ ನಾನು ನಿಮ್ಮ ರೀತಿ ಹೇಳೋದಿಲ್ಲ. ಸತ್ಯ ಗೆಲ್ಲಬೇಕು, ಸತ್ಯನೇ ಗೆಲ್ಲತ್ತೆ ಅಷ್ಟೇ ಹೇಳ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಈ ಕಡೆ ಸೌದಾಮಿನಿ ಪಾರ್ಥಸಾರಥಿ ಇಬ್ಬರ ಹೋರಾಟಕ್ಕೆ ಕೋರ್ಟಿನ ಅಂಗಳ ಸಾಕ್ಷಿಯಾಗ್ತದೆ. ಜಡ್ಜ್ ಕೂಡ ಆಗಮಿಸಿದ್ದಾರೆ. ಈ ಕಡೆ ಸೌದಾಮಿನಿಯವರು ತುಂಬ ದಿನಗಳ ನಂತರ ಮಗದೊಮ್ಮೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಹೆಣ್ಮಕ್ಳಾಗಿರೋದ್ರಿಂದ ಅವರೇ ಕೇಸನ್ನು ಶುರು ಮಾಡಲಿ ಅನ್ನೋದೇ ನನ್ನ ಆಸೆ ಅಂತ ಪಾರ್ಥಸಾರಥಿ ಹೇಳ್ತಿದ್ದಾರೆ. ಇದರಿಂದಾಗಿ ಜಡ್ಜ್ ಕೂಡ ಯಾವಾಗಲೂ ನೀವು ಹೀಗೆ ಅಲ್ವಾ ಜೋಕಟ್ ಮಾತನಾಡ್ತಾ ಶುರು ಮಾಡೋದು, ಈಗಲೂ ಕೂಡ ಹಾಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ಜಡ್ಜ್ ಕೂಡ. ಹಾಗೆ ಸೌದಾಮಿನಿಯವರು ತಮ್ಮ ಕಕ್ಷಿದಾರರ ಪರ ವಾದವನ್ನು ಮುಂದಿಡ್ತಿದ್ದಾರೆ. ನಾನು ಕಾವೇರಿಯವರ ಪರ ಲಾಯರ್ ಆಗಿದ್ದೀನಿ, ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕಿಡ್ನಾಪ್ ಕೇಸ್ ಇದೆ ಅಂತ ಹೇಳಿ ಇನ್ ಡೀಟೇಲ್ ಇನ್ಫಾರ್ಮೇಷನ್ಸ್ನ ಕೊಡ್ತಿದ್ದಾರೆ. ಜೊತೆಗೆ
ನಾನು ಐಒನ ಫಸ್ಟು ವಿಚಾರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದರಲ್ಲಿ ತುಂಬಾ ಲೋಪದೋಷಗಳು ಕಾಣಿಸ್ತದೆ ಅಂತ ಹೇಳಿ ಐಒನ ಕಟಕಟೆ ಮೇಲೆ ಕರೀತಾರೆ. ಕಟಕಟೆ ಮೇಲೆ ಕರೆದಿದ್ದೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡೋದ್ರ ಮುಖಾಂತರ ಕೇಸನ್ನು ಹೇಗೆ ಫೈಲ್ ಮಾಡಿದ್ರಿ, ಯಾವ ಸಾಕ್ಷಿ ಇತ್ತು, ಯಾರು ಕೊಟ್ಟರು, ಕಂಪ್ಲೇಂಟ್ ಏನು, FIR ಏನು, ಎಲ್ಲದರ ಒಂದು ಇನ್ಫಾರ್ಮೇಷನ್ಸ್ನ ಕೂಡ ಇಲ್ಲಿ ಕಲೆಕ್ಟ್ ಮಾಡ್ಕೋತಾರೆ ಸೌದಾಮಿನಿ. ತದನಂತರ ಇದರ ಹೈ ವಿಟ್ನೆಸ್ ಬೆಟ್ಟದ ಮೇಲಿನ ಮಹಾದೇವಯ್ಯ ಅಂತ ಗೊತ್ತಾಗುತ್ತೆ. ಹಾಗಾಗಿ ಬೆಟ್ಟದ ಮೇಲಿನ ಮಹಾದೇವಯ್ಯನ ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೆ. ಬೆಟ್ಟದ ಮೇಲಿನ ಮಹಾದೇವಯ್ಯ ಕಟಕಟೆ ಮೇಲೆ ಬರ್ತಾರೆ. ಬಂದಿದ್ದೆ ಈ ಕಡೆ ಕಾವೇರಿ ವಿರುದ್ಧ ಸಾಕ್ಷಿ ಹೇಳ್ತಾರೆ, ಕಣ್ಣಂತ ಸತ್ಯವನ್ನು ನೋಡಿತಾರೆ. ಈ ಕಡೆ ಕಾವೇರಿಗೆ ಮುಗೀತು ಅಂತ ಹೇಳಿ ಅನ್ನಿಸ್ತಾ ಇದೆ. ಬಟ್ ಸೌದಾಮಿನಿಯವರು ಇಲ್ಲಿ ಬೆಟ್ಟದ ಮೇಲಿನ ಮಹಾದೇವಯ್ಯ ಅವರು ಒಬ್ಬ ಮಾನಸಿಕವಾಗಿ ದುರ್ಬಲನಾಗಿರ್ತಕ್ಕಂಥ ವ್ಯಕ್ತಿ. ಈ ಒಂದು ವ್ಯಕ್ತಿಯ ಒಂದು ಸಾಕ್ಷ್ಯವನ್ನು ಹೇಗೆ ಪರಿಗಣಿಸಲಾಗುತ್ತೆ, ಅದಕ್ಕೆ ಒಂದು ಸಾಕ್ಷಿ ಕೂಡ ಇದೆ. ಇವರು ಮಾನಸಿಕವಾಗಿ ದುರ್ಬಲರು ಅಂತ ಹೇಳಿದೆ. ಅಲ್ಲೇ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಒಂದು ಅಂಗಡಿಯ ವ್ಯಕ್ತಿಯನ್ನು ಕರೀತಾರೆ. ಅವರನ್ನು ಸಾಕ್ಷಿ ಕೂಡ ಕೇಳ್ತಾರೆ. ಬೆಟ್ಟದ ಮೇಲಿನ ಮಹಾದೇವಯ್ಯ ಹೇಗೆ ಎಂತು ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಏನು ಹೇಳ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ವ್ಯಕ್ತಿ ಕೂಡ. ಇಂತಹ ಒಬ್ಬ ವ್ಯಕ್ತಿಯ ಸಾಕ್ಷಿಯನ್ನು ಪರಿಗಣಿಸಿ ನಮ್ಮ ಕಾವೇರಿನ, ನಮ್ಮ ಕಕ್ಷಿದಾರರನ್ನ ಹೇಗೆ ಅಪರಾಧಿ ಅಂತ ಹೇಳ್ತಾರೆ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ನ ಕೋರ್ಟಿನ ಮುಂದಿರ್ತಾರೆ ಸೌದಾಮಿನಿ. ತದನಂತರ ಈ ಕಡೆ ಕೀರ್ತಿ ಪರ ಲಾಯರ್ ನಂದು ವಾದ ಮಾಡಬೇಕಲ್ವ ನಮ್ಮ ಕಕ್ಷಿದಾರರ ಪರ. ಸೌದಾಮಿನಿಯವರು ತುಂಬ ಬೇಗನೆ ಕೇಸ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ನಾನು ಅದೇ ಅಂಗಡಿ ವ್ಯಕ್ತಿನ ಮಗದೊಮ್ಮೆ ಭೇಟಿ ವಿಚಾರಣೆ ಮಾಡಬೇಕು ಅಂತ ಕರೀತೀನಿ ಅಂತ ಹೇಳಿ ಮಗದೊಮ್ಮೆ ಅವ್ರನ್ನ ಕ್ರಾಸ್ ಎಕ್ಸಾಮಿನ್ ಮಾಡೋಕ್ಕೆ ಕರೀತಾರೆ. ಈ ಕಡೆ ಕಾವೇರಿ ಅನ್ಕೋತಿದ್ದಾರೆ, ಏನಿದು ಅಂಗಡಿ ಅವ್ರನ್ನ ಇಟ್ಕೊಂಡು ಏನು ಕುಯ್ತಾ ಇದ್ದಾರೆ ಇವರು ಅಂತ. ತದನಂತರ ಈ ಕಡೆ ಪಾರ್ಥ ಸಾರಥಿಯವರು ಒಂದು ಸ್ಟೋರಿನ ಹೇಳ್ತಾರೆ. ಈಗ ಒಂದು 2 ವರ್ಷದಿಂದ ಪಾಳು ಬಿದ್ದಿರೋ ಮನೇಲಿ ಒಂದು ಮಗು ಸತ್ತೋಗ್ತಾ ಇತ್ತು ಬೆಂಕಿ ಹೊತ್ತಿಗೆ. ಅದನ್ನು ಬಂದು ಕಾಪಾಡಿದ್ಯಾರು, ಆ ವಿಷಯನ ಬಂದು ನಿಮ್ಮ ಹತ್ರ ಹೇಳಿದ್ಯಾರು ಅಂತ. ಅದನ್ನೇ ಹೇಳಿದ್ದು ಬೆಟ್ಟದ ಮೇಲಿನ ಮಹಾದೇವಯ್ಯನೇ. ಅದರಿಂದನೇ ಆ ಮಗು ಕಾಪಾಡಲಿಕ್ಕಾಯಿತು ಬೆಟ್ಟದ ಮೇಲಿನ ಮಹಾದೇವಯ್ಯ. ಇದು ಒಂದೇ ವಿಷಯ ಅಲ್ಲ, ತುಂಬ ರೀತಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ. ತದನಂತರ ಇಲ್ಲಿ ಕೋರ್ಟಿನ ಮುಂದೆ ಪಾರ್ಥ ಸಾರಥಿಯವರು ಒಬ್ಬ ವ್ಯಕ್ತಿನ ಬಟ್ಟೆಯಿಂದನೋ ಮಾತಿನಿಂದನೋ ನಡವಳಿಕೆಯಿಂದನೋ ಯಾವುದೇ ಕಾರಣಕ್ಕೂ ನಾವು ಅಳಿಲಿಕ್ಕೆ ಹೋಗಬಾರ್ದು. ಬೆಟ್ಟದ ಮೇಲೆ ನಮ್ಮ ಮಹಾದೇವಯ್ಯ ಸ್ಟೇಬಲ್ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಿಲ್ಲ ಅಂತ ಅನ್ಕೋತೀನಿ ಅಂತ ಹೇಳಿದ್ರು ಮುಖಾಂತರ ಇಲ್ಲಿ ಬೆಟ್ಟದ ಮೇಲಿನ ಮಹಾದೇವಯ್ಯನ ಸಾಕ್ಷಿ ತುಂಬ ಗಟ್ಟಿಯಾದಂಥ ಸಾಕ್ಷಿ ಅಂತ ಹೇಳಿ ಸೌದಾಮಿನಿ ವಾದವನ್ನು ಅಲ್ಲಿಗೆ ಎಳಿತಾರೆ. ಈ ಕಡೆ ಕಾವೇರಿ ಏನಪ್ಪ ಮಾಡುದು ಅಂತ ಅನ್ಕೋತಿದ್ದಾರೆ. ತದನಂತರ ಈ ಕಡೆ ಪಾರ್ಥ ಸಾರಥಿಯವರು ಮುಂದುವರೆದಿದ್ದೆ, ಈ ಒಂದು ಘಟನೆಯೆಲ್ಲ ಯಾಕಾಯಿತು, ಕಾವೇರಿ ಯಾಕೆ ಕೀರ್ತಿನ ಕೊಲ್ಲೋಕೆ ಹೋದರು, ಇದೆಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಮನದಟ್ಟು ಮಾಡಿ ಕೋರ್ಟ್ಗೆ ಆಕೆಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಮುಂದೋಗ್ತಿದ್ದಾರೆ. ಕೀರ್ತಿಯ ಒಂದು ವಿಚಾರಣೆ ಆಗತ್ತೆ, ಕ್ರಾಸ್ ಎಕ್ಸಾಮಿನೇಷನ್ನ ಸೌದಾಮಿನಿಯವ್ರು ಮಾಡ್ತಾರೆ. ಅಲ್ಲಿ ಆಕೆ ಹೇಳ್ತಾಳೆ ತನ್ನ ಒಂದು ಜಾತಕದ ವಿಷಯವಾಗಿ, ವೈಷ್ಣವನ ಜಾತಕದ ವಿಷಯವಾಗಿ ನಾನು ಪ್ರೀತಿ ಮಾಡ್ತಿರೋ ವೈಶ್ವನ ನಾನು ಬಿಟ್ಕೊಡ್ಬೇಕಾಯ್ತು, ಅವನ ಪ್ರಾಣಕ್ಕೆ ಸಂಚಕಾರ ಇರುತ್ತೆ ಅಂತ ಕಾವೇರಿ ಆಂಟಿ ಹೇಳಿದರು. ಅದೇ ಕಾರಣಕ್ಕೆ ನಾನು ವೈಷ್ಣವ್ ಬಿಟ್ಕೊಟ್ಟೆ ಅನ್ನೋ ಸತ್ಯ ಬರುತ್ತೆ. ವೈಷ್ಣವನ ಜಾತಕ ಸರಿ ಇರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರು ತನ್ನ ಮಗನ ಬದುಕಿಸ್ಕೋಬೇಕು ಅಂತ ಇಂಥ ಒಂದು ಕೆಲಸ ಮಾಡಿದ್ರು ಅಂತ ಸೌದಾಮಿನಿ ಹೇಳ್ತಿದ್ರೆ, ಅದಕ್ಕೆ ತದ್ವಿರುದ್ಧವಾಗಿ ಇಲ್ಲಿ ಪಾರ್ಥ ಸಾರಥಿ ಜ್ಯೋತಿಷಿಗಳನ್ನೇ ಆ ಒಂದು ಕಟಕಟೆ ಮೇಲೆ ಕರೆದಿದ್ದಾರೆ. ವೈಷ್ಣವ್ ಜಾತಕನ ಕೈ ಮುಂದೆ ಕೊಡ್ತಿದ್ದಾರೆ. ವೈಷ್ಣವ್ ಕೂಡ ಅಲ್ಲೇ ಇದ್ದಾರೆ. ಇದು ಸ್ವಲ್ಪ ಹೊತ್ತಿನ ತಾನೇ ಹಿಂದೆ ಪಾರ್ಥ ಸಾರಥಿಯವರು ಇದು ಬೆಟ್ಟದ ಮಹಾದೇವಯ್ಯ ದೈವ ಸ್ವರೂಪಿ ಆದರೆ ಕಾವೇರಿ ರಾಕ್ಷಸ ಸ್ವರೂಪಿ ಇರಬಹುದು ಅಂತ ಹೇಳಿದಾಗ ವೈಷ್ಣವ್ ಅಲ್ಲೇ ಕೆಂಡ ಕಾರಿದ್ರು. ಆದರೆ ಈಗ ಪಾರ್ಥ ಸಾರಥಿ ಹೇಳೋ ಮಾತಿಗೆ ಇನ್ನಿಲ್ಲವಾಗಿ ಕೆಂಡಾಮಂಡಲ ಆಗ್ತಿದ್ದಾರೆ. ಈ ಕಡೆ ಅದಕ್ಕೆ ಕಾರಣ ಪಾರ್ಥ ಸಾರಥಿನೇ. ಆದರೆ ಕೆಂಡಾಮಂಡಲ ಆಗ್ತಿರೋದು ಸಾರಥಿಯವರ ಮೇಲಲ್ಲ, ತನ್ನ ಸ್ವಂತ ಅಮ್ಮ ಕಾವೇರಿಯವರ ಮೇಲೆ. ಈ ಕಡೆ ಜ್ಯೋತಿಷಿಗಳು ಜಾತಕವನ್ನು ನೋಡಿದ ಈ ಒಂದು ಜಾತಕ ತುಂಬ ಅಪರೂಪದ ಜಾತಕ. ಇದಕ್ಕೆ ಗಜಕೇಸರಿ ಯೋಗ ಇದೆ. ಯಾವುದೇ ರೀತಿಯ ತೊಂದರೆಗಳು ಹತ್ತಿರಕ್ಕೂ ಸುಳಿಯೋದಿಲ್ಲ. ಇನ್ನು ಜಾತಕದ ದೋಷ ಎಲ್ಲಿಂದ ಬಂತು, ಮುಟ್ಟಿದ್ದೆಲ್ಲ ಚಿನ್ನ ಯೋಗಪೂರಿತ ಜಾತಕ ತುಂಬ ಅಂತ ಹೇಳಿಬಿಡ್ತಾರೆ. ಈ ಮಾತನ್ನು ಕೇಳಿದ್ದೆ, ನೋಡಿದ್ರೆ ಜಾತಕದ ದೋಷ ಅಂತೆ, ಜಾತಕದಲ್ಲಿ ದೋಷ ಇದ್ರೆ ತಾನೇ ಅಂತ ಹೇಳ್ತಿದ್ದಾಗೆ ಈ ಕಡೆ ವೈಷ್ಣವ್ ಉರ್ದು ಹೋಗ್ತಿದ್ದಾನೆ.
ಕೋರ್ಟಿನ ವಿರಾಮದ ಸಮಯದಲ್ಲಿ ಈ ಕಡೆ ವೈಷ್ಣವ್ ಬಂದಿದೆ. ನೀನು ಒಂದು ಅಮ್ಮನ, ನಿನ್ನ ನಂಬಿಕೆ ದ್ರೋಹಿ ಆಗಿಬಿಟ್ವಿಯಲ್ಲ. ಎಷ್ಟು ನಂಬಿಕೆ ಇಟ್ಟಿದ್ದೆ ನಿನಗೆ, ನಂಬಿಕೆ ಕೊಲ್ಲೋ ಕೆಲಸ ಮಾಡಿಬಿಟ್ಟಿಯಲ್ಲ. ಬೆನ್ನಿಂದನೇ ಚೂರಿ ಹಾಕ್ಬಿಟ್ಟಿಯಲ್ಲ. ಮೂವರ ಬದುಕಲಿ ಆಟ ಆಡ್ಬಿಟ್ಟಿಯಲ್ಲ. ಪಾಪಿ ನೀನು, ತೂ ಅಂತ ಹೇಳಿ ಮುಖಕ್ಕೆ ಹಾಕಿ ಉಗಿತಿದ್ದಾರೆ ವೈಷ್ಣವ್. ಹಾಗಿದ್ರೆ ಏನಾಗುತ್ತೆ? ಫೈನಲಿ ಕಾವೇರಿಯ ಮುಖವಾಡ ಕಳಚಿ ಬಿದ್ದಿದೆ. ಇನ್ನೇನು ಜಸ್ಟ್ ಜಾತಕದ ವಿಷಯ ಬಂತು, ಕೀರ್ತಿ ಲಕ್ಷ್ಮಿನ ಕೊಂದದ ವಿಷಯ ಕೂಡ ಬಂದರೆ ಏನಾಗಬಹುದು ಮುಂದೆ? ಯಾವ ರೀತಿ ಕತೆ ಟ್ವಿಸ್ಟ್ ತಗೊಳುತ್ತೆ? ಮಹಾ ತಿರುವಿನಲ್ಲಿ ನಿಂತಿದೆ. ಈ ಒಂದು ಕ್ಲೈಮ್ಯಾಕ್ಸ್ಗೆ ಹೈ ವೋಲ್ಟೇಜ್ ಕ್ಲೈಮ್ಯಾಕ್ಸ್ ಕೊಡೋಕೆ ಎಂಟ್ರಿ ಕೊಡ್ತಾರಾ ಲಕ್ಷ್ಮಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ.